ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಈಗ ಸದ್ದು ಮಾಡ್ತಾ ಇದೆ. ನೋಡಿ, ಈ ಪ್ರಕರಣದಲ್ಲಿ ಕೇಸ್ ದಾಖಲಾಗಿ 9 ತಿಂಗಳಾದ್ರೂ ಕೂಡ ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ. ಸುದ್ಗುಂಟೆಪಾಳ್ಯ ಪೊಲೀಸರ ಮೇಲೆ ಸಂತ್ರಸ್ತೆ ಆರೋಪ ಮಾಡ್ತಾ ಇರೋದು, ಪ್ರೀತಿ ಹೆಸರಲ್ಲಿ ದೈಹಿಕ ಸಂಪರ್ಕವನ್ನ ಉಸ್ಮಾನ್ ಬಳಸಿದ್ದ. 13 ಲಕ್ಷ ಹಣ ಮತ್ತು ಚಿನ್ನಾಭರಣವನ್ನ ಕೂಡ ಪ್ರೀತಿ ಹೆಸರಲ್ಲೇ ಈತ ಪಡೆದಿದ್ದ. ಆಮೇಲೆ ಇಸ್ಲಾಂಗೆ ಮತಾಂತರ ಆಗುವಂತೆ ಯುವತಿಗೆ ಬೆದರಿಕೆ ಹಾಕಿದ್ದಾನೆ. ಯಾರಿಗೂ ಗುರುತು ಇಲ್ಲದಂತೆ ಪೀಸ್ ಮಾಡ್ಬಿಡ್ತೀನಿ ನಿನ್ನ ಅಂತ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ. ಇಷ್ಟೆಲ್ಲ ಕಂಪ್ಲೇಂಟನ್ನು ನಾನು ಕೊಟ್ಟರೂ ಯಾವುದೇ ಕ್ರಮವನ್ನು ಪೊಲೀಸರು ಕೈಗೊಳ್ತಾ ಇಲ್ಲ ಅಂತ ಪೊಲೀಸರ ಮೇಲೇನೆ ಆರೋಪವನ್ನು ಮಾಡಿದ್ದಾರೆ. ಹಾಗೆ ಈ ಯುವಕನ ಜೊತೆಗೆ ಚಾಟ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಆಕೆ ಜೊತೆಗಿದೆ. ಆಮೇಲೆ ಆತ ಹೆದರಿಸಿರೋ ಡೀಟೇಲ್ಸ್ ಕೂಡ ಇದೆ. ಲವ್ ಜಿಹಾದ್ನ ಆರೋಪಿ ಈ ವ್ಯಕ್ತಿ. ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿಬಿಟ್ಟು ಅವನು ಲೈಕ್ ಮದುವೆ ಮ್ಯಾರೇಜ್ ಪ್ರಪೋಸಲ್ ಮತ್ತು ಮುಸ್ಲಿಮಿಗೇನು ಕನ್ವರ್ಟ್ ಆಗೋದು ಬೇಕಾಗಿಲ್ಲ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದ. ಸೊ ಬಿಕಾಸ್ ಆಮ ಹಿಂದೂ, ನನಗೆ ಮುಸ್ಲಿಮಿಗೆ ಕನ್ವರ್ಟ್ ಆಗೋಕ್ಕೆ ಇಷ್ಟ ಇರಲಿಲ್ಲ. ನಾನು ಓಕೆ ಮುಸ್ಲಿಮ್ ಕನ್ವರ್ಟ್ ಆಗೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಐ ಎಕ್ಸೆಪ್ಟೆಡ್ ಹಿಮ್. ಸೊ ಆಲ್ಮೋಸ್ಟ್ 1.5-2 ಇಯರ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ವಿ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನನಗೆ ಗೊತ್ತಿರಲಿಲ್ಲ ಈ ವಾಸ್ ಅ ಡ್ರಗ್ ಅಡಿಕ್ಟ್ ಅಂತೆಲ್ಲ ಹೇಳಿ. ಸೊ ಯಾಕಂದರೆ ನಾನು ಯೂಶ್ವಲಿ ಆಫೀಸಿಗೆ ಹೋಗಿ ಬರೋದೇ ಲೈಕ್ 8-9 ಓ ಕ್ಲಾಕ್ ಆಗುತ್ತೆ. ಸೊ ಆಮೇಲೆ ಲೇಟರ್ ಅವ್ನು ಆಫ್ಟರ್ 7-8 ಮಂತ್ಸು ನನಗೆ ಗೊತ್ತಾಗಿದೆ ಅವನು ಡ್ರಗ್ ಅಡಿಕ್ಟ್ ಆ್ಯಂಡ್ ಹೀಸ್ ಅ 10th ಫೇಲ್. ಸೊ ವರ್ಕಿಗೆ ಏನೂ ಹೋಗಲ್ಲ. ಸೊ ಎವ್ರಿಥಿಂಗ್ ಅಂದರೆ 1.5-2 ಇಯರ್ಸ್ ಏನಿದೆ ಎವ್ರಿಥಿಂಗ್ ನಾನೇ ಅವ್ನು ನೋಡ್ಕೊತಾ ಇದ್ದೆ. ಆ್ಯಂಡ್ ಅವ್ನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಹತ್ರದಿಂದ ಅಮೌಂಟ್ ಎಲ್ಲ ತೊಗೊಂಡಿರೋದು ಉಂಟು. ಆ್ಯಂಡ್ ಆಲ್ಸೋ 13,40,000 ಕೊಟ್ಟಿದ್ದೀನಿ ಇಲ್ಲಿವರೆಗೂ. ಆಮೇಲೆ ಅದು ಅಲ್ಲದೆ ಮತ್ತು ಗೋಲ್ಡ್ಸು ನಂದು ತೊಗೊಂಡಿದ್ದೆ. ಆಲ್ಮೋಸ್ಟ್ 2.5-3 lakhs ಆಫ್ ಗೋಲ್ಡ್ಸ್ ತೊಗೊಂಡಿದ್ದಾನೆ. ಆ್ಯಂಡ್ ಲಾಸ್ಟಿಗೆ ಲೇಟರ್ ಇದೆಲ್ಲ ಆದಮೇಲೆ ಮದುವೆ ಆಗೋಕ್ಕೆ ಹೇಳಿದರೆ ಮುಸ್ಲಿಮಿಗೆ ಕನ್ವರ್ಟ್ ಆಗಬೇಕು, ಕನ್ವರ್ಟ್ ಆಗಲಿಲ್ಲ ಅಂದರೆ ಲೈಕ್ ಮ್ಯಾರೇಜ್ ಆಗೋಕ್ಕಾಗಲ್ಲ. ಈವನ್ ಇನ್ಕ್ಲೂಡಿಂಗ್ ಅವ್ರ ಪೇರೆಂಟ್ಸ್ ಕೂಡ ಹಾಗೆ ಹೇಳಿದ್ದಾರೆ.